ಮಾಡಿದ್ದಾನೆ. ಅದಕ್ಕೆ ನಾವು ಶಿಕ್ಷೆ ಕೊಟ್ಟಿದ್ದೀವಿ. ನೀವೇನ್ ತೀರ್ಮಾನ ಮಾಡಬೇಕು ಮಾಡ್ರಿ. ನಾಚಿಕೆ ಆಗೋದಿಲ್ವ ನನಗೆ? ಹೆಣ್ಣು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಈ ಭೂತಾಯಿ ಒಂದು ಹೆಣ್ಣು, ಆ ದೇವತೆ ಒಂದು ಹೆಣ್ಣು. ನಮ್ಗೆ ಜನ್ಮ ಕೊಟ್ಟ ತಾಯಿ ಒಂದು ಹೆಣ್ಣಲ್ವೇನು? ಆ ಹೆಣ್ಣನ್ನ ಕೆಲ್ಸದ ಪ್ರಯತ್ನ ಪಟ್ಟಿದ್ಯಲ್ಲ, ನಿನಗೆ ಮನ್ಸಾಲ್ವ? ನೀನು ನೋಡು, ನಿನಗೆ ಗೌರವ ಶಿಕ್ಷೆ ಕೊಡಬೇಕಾಗಿತ್ತು. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಈ ಊರಿಂದ 3 ವರ್ಷಗಳ ಕಾಲ ನಿನ್ನ ಬಹಿಷ್ಕಾರಾಗ್ತಾ ಇದ್ದೀನಿ. ಬೇಡ ಧರ್ಮಣ್ಣ, ಬೇಡ. ನೋಡು, ಈಗಲಾದ್ರೂ ಬಹಿಷ್ಕಾರ ಮುಗಿಸ್ಕೊಂಡು ಬಂದು ಒಳ್ಳೆಯವನಾಗಿ ಬದುಕೋ. ಕಳ್ಸ ಅವನ್ನ. ಬನ್ನಿ ಮಗನದ್ದು. ಧರ್ಮ ಧರ್ಮ ಬೇಡ ಬೇಡ ಅಂತ ಕೇಳ್ಕೊಂಡ್ರು ನನ್ನ 3 ವರ್ಷ ವನವಾಸ ಕಳ್ತಾ ಇದೆಯಲ್ಲ. ಬಿಡಲ್ಲ ಕಣೋ, ನಿನ್ನ ಬಿಡಲ್ಲ ಕಣಲೇ. ನಿನ್ನ ವಂಶನ ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇರೋ. ಇದು ಈ ದೇವೇಂದ್ರ ಮಾಡ್ತಾರೆ ಶಪಥ ಕಣಲೇ. ಹಲೋ, ಈ ಊರಿನ ಆಗರ್ಭ ಶ್ರೀಮಂತ, ಪಂಚಾಯಿತಿ ಕಟ್ಟೆಯ ಯಜಮಾನ, ಕೋಟ್ಯಾಧಿಪತಿ, ಈ ನಾಟಕದ ಆಧಾರ ಸ್ತಂಭ ಧರ್ಮಣ್ಣರ ಪಾತ್ರದಲ್ಲಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಭಯ್ ರಮೇಶ್ ಕುಮಾರ್, ಧರ್ಮಣ್ಣವರ ಸಹೋದರ, ಈ ನಾಟಕದ ಕಥಾನಾಯಕ ಅಶೋಕ್ ಪಾತ್ರದಲ್ಲಿ ಕಿಶೋರ್. ಶಂಕರ್, ನನ್ನ ತಂಗಿಯ ಬಾಳೆಂಬ ಸುಂದರ ಚಿಗುರನ್ನೇ ಚೂಟಾಕ್ಬಿಟ್ಟಿಯಲ್ಲೋ. ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ ಶಂಕರ್, ನಿನ್ನ ಜೀವಂತ ಉಳಿಸೋದಿಲ್ಲ. ಬಡ್ಡಿ ಬಂಗಾರಪ್ಪನವರ ಪಾತ್ರದಲ್ಲಿ ಹಿರಿಯ ಕಲಾವಿದರಾದ ಸ್ಟಾರ್ ರಾಮಣ್ಣವರು, ರತ್ನ, ಈ ಬಡ್ಡಿ ಬಂಗಾರಪ್ಪನಿಗೆ ಮೋಸ ಮಾಡಿ 100 ರೂಪಾಯಿ ಕಿತ್ತಿಯಲ್ಲ, ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ವಸೂಲಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಬಡ್ಡಿ ಬಂಗಾರಪ್ಪನೇ ಅಲ್ಲ ಕಣೆ. ಬಡ್ಡಿ ಬಂಗಾರಪ್ಪನವರ ಏಕಮಾತ್ರ ಸುಪುತ್ರ, ನಿಮ್ಮನ್ನ ನಕ್ಕು ನಲಿಸುವ ಡಾಕ್ಟರ್ ಮನ್ಮಥನ ಪಾತ್ರದಲ್ಲಿ AV ಕುಮಾರ್. ಏನ್ ಕಲಿಗಾಲ ಗೊತ್ತಪ್ಪ. ಅಲ್ಲ, ಅಪ್ಪ ಮಗ ಇಬ್ರು ಗಾಡಿ ಡ್ರೈವರು. ಈ ನಾಟಕದ ದುರಂತ ನಾಯಕ ಇನ್ಸ್ಪೆಕ್ಟರ್ ಚಂದ್ರು ಪಾತ್ರದಲ್ಲಿ ರೇವಣ್ಣ BMTC.
ಮಾಡಿ ದೇಶದಲ್ಲಿ ನಡೆಯುವ ಅನ್ಯಾಯವನ್ನ ತಡೆಗಟ್ಟಿ ಕರ್ತವ್ಯದ ಕಾಕಿ ತೊಟ್ಟು ನ್ಯಾಯದ ಲಾಠಿ ಹಿಡಿದು ಸರ್ಕಾರದಿಂದ ಒಳ್ಳೆ ಪೊಲೀಸ್ ಅಧಿಕಾರಿ ಅಂತ ಹೆಸರು ಪಡಿಸಿಲಿಕ್ಕೆ ನಮ್ಮ ಹೇ ನಾಟಕ ಖಳನಾಯಕ ದೇವೇಂದ್ರನ ಆತ್ಮೀಯ ಸ್ನೇಹಿತ ಸೈಲೆಂಟ್ ಕಿಲ್ಲರ್ ಪ್ರಕಾಶ್ ಪಾತ್ರದಲ್ಲಿ ಸುನಿಲ್ ಕುಮಾರ್. ದೇವೇಂದ್ರ, ನಡೆಯುವುದೇ ನಿನ್ನ ದರ್ಬಾರ್. ನಾನೊಂದು ದಿನ ಸಿಡಿಮದ್ದಾಗಿ ಸಿಡಿದು ಕಿಡಿ ಕಾರಿದಾಗಲೇ ನನ್ನ ಪ್ರಳಯ ಆಗ್ಲಿಕ್ಕೆ ಶಾಂತಿ. ಈ ನಾಟಕದ ಮತ್ತೊಬ್ಬ ದುರಂತ ನಾಯಕ ಕೆಟ್ಟ ಸ್ನೇಹಿತರ ಸಾಹಸ ಮಾಡಿ ಕುಡಿತ ಎಂಬ ಚಟಕ್ಕೆ ಬಲಿಯಾಗಿ ತನ್ನ ಸಂಸಾರವನ್ನೇ ಬೀದಿಗೆ ತಂದುಕೊಂಡ ಕುಡುಕ ಶಂಕರ್ ಪಾತ್ರದಲ್ಲಿ ದಿಲೀಪ್ ಕುಮಾರ್. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫ್, ಆಚೆಗೆ ಹಾಕ ಒಳ್ಳೆ ವೈಫ್. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫ್, ಆಚೆಗೆ ಹಾಕ ಒಳ್ಳೆ ವೈಫ್. ಕಣ್ತುಂಬ ನೀರು ಬಾಯಿ ತುಂಬ ಬೀರು, ಕಣ್ತುಂಬ ನೀರು ಬಾಯಿ ತುಂಬ ನೀರು. ನಿಜವಾಗ್ಲೂ 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 ಬಾರು ಗಂಡು ಮಕ್ಕಳ ತವರು, ಗಂಡು ಮಕ್ಕಳ ತವರು, ಗಂಡು ಮಕ್ಕಳ ತವರು, ಗಂಡು ಮಕ್ಕಳ ತವರು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫ್, ಆಚೆಗೆ ಹಾಕ ಒಳ್ಳೆ ವೈಫ್. ಒದ್ದು ಓಡ್ಸಳೆ ನಮ್ಮ ವೈಫ್. ತಲೆ ಅಂದ್ರೆ ತಲೆ. ನಾನ್ ಮಾಡಿದ ಅತ್ಯಾಚಾರಕ್ಕಾಗಿ ಆ ಸಾವುಕಾರ ಧರ್ಮಣ್ಣ ಅವನ್ ತಂಗಿನೇ ನನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ. ನಾಳೆನೇ ನನ್ನ ಮದುವೆ. ಕುಡುಕ ತಾಳಿ ಕಟ್ಟಬೇಕು. ಕುಡುಕ ಕಟ್ಟಿದ ತಾಳಿ, ಕುಡುಕ ಕಟ್ಟಿದ ತಾಳಿ, ಹುಡುಕ ಕುಡುಕ ಕಟ್ಟಿದ ತಾಳಿ. ಹೇ ನಾಟಕದ ಖಳನಾಯಕ ದುರಾಸೆಯ ದಾನವ ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ತಾನು ಏನು ಮಾಡಬೇಕಾದ್ರೂ ಸಿದ್ಧ ಅನ್ನೋ ಕೆಟ್ಟ ಹಂಬಲವನ್ನು ಇಟ್ಟುಕೊಂಡಿರುವ ಹೇ ನಾಟಕದ ಖಳನಾಯಕ ದೇವೇಂದ್ರನ ಪಾತ್ರದಲ್ಲಿ ಸಹ ನಿರ್ದೇಶಕರಾದ ಪ್ರಸನ್ನ ಕುಮಾರ್.
ಸೇಡು ಸೇಡು ಸೇಡು. ಸೇಡಿನ ಪ್ರತಿಕಾರವಾಗಿ ನಡೆಯಲಿದೆ ಈ ದೇವೇಂದ್ರನ ಪ್ರತಿಕಾರದ ಪ್ರತಿಷ್ಠೆ. ಧರ್ಮ, ಏ ಧರ್ಮ, ನನಗೆ ಊರನ್ನ ಬಿಟ್ಟು ಓಡಿಸೋದಲ್ಲ. ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರೋ. ಬಂಗಾರದ ಗುಡಿ ಅಂತಿರುವ ಈ ನಿನ್ನ ಮನೆತನವನ್ನ ಇಬ್ಬಾಗ ಮಾಡಿ ನಿನ್ನ ಬಂಗಾರದ ಮನೆ ಒಂದೊಂದೇ ಇಟ್ಟಿಗಳನ್ನು ಕಳಚಿ ಪುಡಿ ಪುಡಿ ಮಾಡಿ ನಿನ್ನ ವಂಶವನ್ನು ಸರ್ವನಾಶ ಮಾಡಲಿಲ್ಲ ಅಂದ್ರೆ ಇವನು ದೇವೇಂದ್ರನ ಅಲ್ಲ ಕಣೋ. ದೇವೇಂದ್ರ ನಾರಾಯಣ ಶಾಸ್ತ್ರಿ ಪಾತ್ರದಲ್ಲಿ ಭವಿಷ್ಗೌಡ ತ್ರಿಪುರ ಸುಂದರಿ ಬಾರಿಲಿ ಅಸಮಣಿಗೆ, ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ, ನಡು ನಡು ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ, ಅಂಜದ ಗಂಡಿಗೆ ಜೋಡಿಯಾಗು ಮೆಲ್ಲಗೆ, ಡುಮ್ ಡುಮ್ ಢೋಲ್ ರಾಕ್ ಅಂಡ್ ರೋಲ್, ಡುಮ್ ಡುಮ್ ಢೋಲ್ ರಾಕ್ ಅಂಡ್ ರೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್. ನೋಡಿ, ಮದುವೆ, ನಾಮಕರಣ, ಗೃಹ ಪ್ರವೇಶ, ತಿಥಿ ಕಾರ್ಯ ಏನಾದ್ರು ಇದ್ರೆ ನನ್ಗೆ ಹೇಳಿ. ನಿಮ್ಮ ಕಾರ್ಯನ ಕಡಿಮೆ ಖರ್ಚಲ್ಲಿ ಮುಗಿಸ್ಕೊಡ್ತೀನಿ. ನನ್ನ ಅಡ್ರೆಸ್ ಬೇಕಾದರೆ ಅಲ್ಲಿ ನಮ್ಮ ಮೇಷ್ಟ್ರು ಕೂತವ್ರೆ, ಅರ್ಥವದೇ, ಬಂದು ಈಸ್ಕೊಬಿಡಿ. ಬರಲಾ? ನನ್ನ ಹಿಂದೆನೇ ಬತ್ತೇ ಇರುತ್ತೆ ಯಾವಾಗಲೂ. ಈ ನಾಟಕದ ಮತ್ತೊಬ್ಬ ಹಾಸ್ಯ ಕಲಾವಿದ, ವಿಶೇಷ ರೀತಿಯ ವ್ಯಾಪಾರದಾರಿ ವೀರಭದ್ರನ ಪಾತ್ರದಲ್ಲಿ ಶ್ರೀಧರ್ ಸಾಮಿಯಾನ. ಲಗ ಲಗ ಲಗಾಯ್ತು, ಟಕ ಟಕ ಟಕಾಯ್ತು, ಲಗ ಲಗ ಲಗಾಯ್ತು, ನೋಟು ಸಿಟ್ಟು ಸೈಟಲ್ಲ ಓಸಿ ಸಿಕ್ರೆ ಜಮಾಯ್ತು. ಸುಮ್ಮನೆ ದಾರಿ ಬಿಡು ಕೃಷ್ಣ. ಟಪೋರಿ ಟಪೋರಿ ನೀನು ಜೋಡಿಸಿ ಇಟ್ಟ ಮಾರ್ಬಲ್ ಟಪೋರಿ, ಬಳ್ಳಾರಿ ಜೈಲಲ್ಲಿ ಕುಡಿಟ್ರು ನೋವರಿ, ಬಪ್ಪರು ಒಡಲ ದೊಂದು ನೀನು ಲಗೋರಿ. ಮುರಾರಿ ನೀನು ಜೋಡಿಸಿ ಇಟ್ಟು ತೋಳ್ದು ಮುರಾರಿ, ಕೈಟಿನ ನೈಸಲ್ಲಿ ರಂಗೀಲ ರಂಗಲ್ಲಿ ನೋಡಿಲ್ಲ ಬಪ್ಪರೆ ನೀನು ಒಡೆದರೆ ಚಿಂದಿ ನೀನು ಲಗೋರಿ. ಕಡಲು ಸಡಿ ನೀನು ಬಂದ
ಅಳಿಯದಾದ ಲಗ 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 ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ನೋಟು ಸಿಟ್ಟು ಸೈತೆಲ್ಲ ಓಸಿ ಸಿಕ್ರೆ ಜಮಾಯ್ಸು ಏ ಗಡಿ ಬಿಡಿ ಕೃಷ್ಣ ಏ ಗಡಿ ಬಿಡಿ ಕೃಷ್ಣ ಸುಮ್ಮನೆ ದಾರಿ ಬಿಡು ಕೃಷ್ಣ ಸಿಡಿ ಸಿಡಿಯುವ ಸಿಡಿಲಿನದು ಅಂಜದೆಯೇ ಖರ್ಚಿಸಿದೆ ಹೆಜ್ಜೆಲಿ ಅಚ್ಚೊತ್ತಿದೆ ಸತ್ಯವು ಧರ್ಮ ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ ದಯವಿಟ್ಟು ಕಲಾವಿದರು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಧೀಮಂತ ನಾಯಕರಾದ ಶ್ರೀ ರವೀಂದ್ರ ಶ್ರೀಕಂಠಯ್ಯರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಕ್ಷೇತ್ರದ ಧೀಮಂತ ನಾಯಕರಾದಂಥ ರವೀಂದ್ರ ಶ್ರೀಕಂಠಯ್ಯರವರು ಸಿಡಿ ಸಿಡಿಯುವ ಸಿಡಿಲಿನದು ಅಂಜದೆಯೇ ಖರ್ಚಿಸಿದೆ ಹೆಜ್ಜೆಲಿ ಅಚ್ಚೊತ್ತಿದೆ ಸತ್ಯವು ಧರ್ಮ ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ ನೀ ಪ್ರೀತಿಯ ಹಂಚಿದರೆ ತನ ಕನಕವೇ ಎಲ್ಲ ಹಸಿರಸಿರಲಿ ನಿಂದು ಸಿರಿದೆ ನೆಲ ಜನಗಳು ನಗು ನಗುತ್ತಿದೆ ದನಕರುಗಳು ಸಡಗರದಲ್ಲಿ ಅದನ್ನು ಶಿವರಾಜು ಬತ್ತೊತ್ತಳಳಿ ಶಿವರಾಜ್ ಬರಬೇಕು. ಬೊಮ್ಮಡ ರವೀಣ್ ಅವ್ರ ವೇದಿಕೆ ಮೇಲೆ ಬರಬೇಕು. ರವಿ ರವಿ ವೇದಿಕೆ ಬರಬೇಕು. ಶಿವರಾಜು ರವಿ ವೇದಿಕೆ ಬರಬೇಕು. ಅಧ್ಯಕ್ಷರು ಮಂಜಣ್ಣವರು ಅರಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಂಜಣ್ಣವರು ವೇದಿಕೆಗೆ ಬರಬೇಕು. ಕಲಾ ರಸಿಕರೇ ಹಾಗೂ ಕಲಾಭಿಮಾನಿಗಳೇ, ಇಂದು ಅರಕೆರೆ ಗ್ರಾಮದಲ್ಲಿ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿದ್ದು, ಈ ಸಾಮಾಜಿಕ ನಾಟಕಕ್ಕೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಯಾದಂತಹ ಎಸ್ ರವೀಂದ್ರ ಶ್ರೀಕಂಠೆ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರು ಚಪ್ಪಾಳೆಯ ಮುಖಾಂತರ ಅವ್ರನ್ನ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಅರಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಮಂಜಣ್ಣನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜೋರು ಚಪ್ಪಾಳೆಯ ಮುಖಾಂತರ ಅವರನ್ನು ಸಹ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಅರಕೆರೆ ಗ್ರಾಮದ ಉದ್ಯಮಿಗಳಾದಂತಹ ವಿಶ್ವಣ್ಣನವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಜೋರು ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮ ಅರಕೆರೆ ಗ್ರಾಮದ ಇನ್ನೊಬ್ಬರು ಉದ್ಯಮಿಗಳಾದಂತಹ ಮಹೇಶಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ.
ಅದೇ ರೀತಿ ನಮ್ಮ ಅರಕೆರೆ ಗ್ರಾಮದ ONDM KEB ಆಫೀಸ್ನ ಜೈಗಳಾದಂತಹ ವೀರಭದ್ರ ಸ್ವಾಮಿಯವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ನಮ್ಮ ಅರಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಚಂದ್ರೂರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ನಮ್ಮ ಸುಧಾಮರಿಗೌಡ ಚೌಟ್ರಿಯ ಮಾಲೀಕರಾದಂತಹ ಗೌತಮ್ ರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ R ಗ್ರೂಪ್ನ ಮಾಲೀಕರಾದಂತಹ ರಜತ್ ರವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಕಲಾ ಪ್ರೋತ್ಸಾಹಕರಾದಂತಹ ಶಿವರಾಜಣ್ಣವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ರವಿ ಅಣ್ಣವರು ವೇದಿಕೆ ಮೇಲೆ ಬಂದಿಲ್ಲ. ಅವರು ಆರಂಭದಿಂದಲೂ ಪ್ರಾಕ್ಟೀಸ್ ಮ್ಯಾನೇಜರ್ ಆಗಿ ಪ್ರತಿನಿತ್ಯವೂ ಪ್ರೋತ್ಸಾಹ ಮಾಡಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಬಂದಿರುವಂತಹ ಎಲ್ಲ ಹಾಗೂ ನಮ್ಮ ನಾಟಕದ ನಿರ್ದೇಶಕರಾದಂತಹ ತಡಗವಾಡಿ ಚಂದ್ರಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಸಹ ನಿರ್ದೇಶಕರಾದ ಸಿದ್ದೇಗೌಡರಿಗೂ ಸಹ ಸ್ವಾಗತವನ್ನು ಕೋರ್ತಾ ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ನಮ್ಮ ನಿಮ್ಮೆಲ್ಲರ ನಾಯಕರಾದಂತಹ ರವೀಂದ್ರ ಶ್ರೀಕಂಠಿ ಅವರನ್ನ ಕೇಳ್ಕೊಳ್ತೇನೆ. ಮೊದಲಿಗೆ ಮಾರಮ್ಮ ತಾಯಿಗೆ ನಮಸ್ಕರಿಸ್ತಾ, ಎಲ್ಲರಿಗೂ ನಮಸ್ಕರಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು, ನನ್ನ ಸ್ನೇಹಿತರು ಆದಂಥ ಮಂಜೂರವರೇ, ಹಿರಿಯರು, ನನ್ನ ಆತ್ಮೀಯರಾದಂಥ ಮಹೇಶಣ್ಣವರೇ, ಸ್ನೇಹಿತರಾದಂಥ ಶಿವರಾಜ್ ಅವರೇ, ರಜತ್ ಅವರೇ, ಗೌತಮ್ರವರೇ, ವಿಶ್ವರವರೇ, ಚಂದ್ರೂರವರೇ, ನಮ್ಮ ಅರಕೆರೆ ಜೆ ಇ ಅವರೇ, ನಮ್ಮ ನಿರ್ದೇಶಕರು ತಡಗೋಡಿ ಚಂದ್ರಶೇಖರ್ ಅವರೇ, ರವಿ ಅವರೇ, ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳೇ, ಇವತ್ತು ಒಂದು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆ ಮನೋರಂಜನೆ ಕೊಡಬೇಕು ಅಂತ ಎಲ್ಲ ಸ್ನೇಹಿತರು ಸೇರಿ ಇವತ್ತೊಂದು ಒಳ್ಳೆ ನಾಟಕ ಆಡ್ತಾ ಇದ್ದಾರೆ. ಆದರೆ ಭಾಳ ಆಶ್ಚರ್ಯ ಆಯಿತು, ನಾನು ಬರುವಾಗಲೇ ನಮ್ಮ ಚುಂಚಣ್ಣನ ಮಗ ಶ್ರೀಧರ ಡ್ಯಾನ್ಸ್ ಮಾಡಿದ್ದು ಇದೆಲ್ಲ ನೋಡಿ ಸ್ವಲ್ಪ ಗಾಬರಿನೇ ಆಯಿತು. ಏನಪ್ಪ ಇದು ಈ ರೇಂಜಲ್ಲಿ ಮಾಡಿಬಿಟ್ನಲ್ಲ ಇವನು ಅಂತ. ಹಾಗಾಗಿ ಎಲ್ಲ ನಿಮ್ಮನ್ನೆಲ್ಲ ರಂಜಿಸೋಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ನಾನು ಹೀರೋ ಮಾಡಿದ್ದೀನಿ ಅಂತಂದ ಇವನು ನಮ್ಮ ಮೆಂಬರು ರಮೇಶಲ್ಲಿ ಇದು ನೋಡಿದ್ರೆ ಇವನು ಈ ಸ್ಥಿತಿಲಿದ್ದಾನೆ. ಹೀಗಾಗಿ ನಮಗೇನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ. ಅದೆಲ್ಲ ನಾಳೆ ಕೇಳ್ಕೊತೀನಿ ನಿಮ್ಮ ಮುಖಾಂತರ. ಎಲ್ಲರಿಗೂ ಶುಭ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಈ ಹೊಸ ವರ್ಷ ಸಂಕ್ರಾಂತಿ ಎಲ್ಲರಿಗೂ ಶುಭ ತರಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿಯ ಅಧಿಕಾರರಾದಂತಹ ರವೀಂದ್ರ ಶ್ರೀಕಂಠಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ದಿನ ನಮಗೆ ರಕ್ಷಣೆಯನ್ನು ಒದಗಿಸ್ತಿರುವಂತಹ ಆರಕ್ಷಕ ಠಾಣೆ ಅಂತ ಸರ್ ವಿನೋದ್ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಹಾಗೂ ಬಂದಿರುವಂತಹ ನೆರೆಹೊರೆ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ಅಧ್ಯಕ್ಷರನ್ನ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠಿ ಅವರೇ ಮತ್ತು ನಮ್ಮ ಮತ್ತು ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಏನು ಇವತ್ತು ಇನ್ನು ಸುಂದರ ಒಂದು ಸಾಮಾಜಿಕ ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಇವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಒಂದೆರಡು ಮಾತಾಡಲು ಇಷ್ಟಪಡ್ತೀನಿ. ಧನ್ಯವಾದಗಳು. ಈಗ ಎಲ್ಲರಿಗೂ ಈ ದಿನ ಸಾಮಾಜಿಕ ನಾಟಕವನ್ನು ಪ್ರೋತ್ಸಾಹಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ
ಧನ್ಯವಾದಗಳನ್ನ ತಿಳಿಸ್ತಾ ಅವರಿಗೆ ನಮ್ಮ ಸಣ್ಣ ಕಿರು ಸನ್ಮಾನಗಳನ್ನ ಮಾಡಬೇಕು ಅಂತೇಳಿ ಸಾಮೂಹಿಕವಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳ್ಕೊಳ್ತೀನಿ. ಈಗ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂತಹ ಎಸ್ ರವೀಂದ್ರ ಶ್ರೀಕಂಠಯ್ಯನವರಿಗೆ ಶ್ರೀ ಬಿಸಿಲು ಮಾರಮ್ಮ ನಾಟಕ ತಂಡದಿಂದ ಒಂದು ಕಿರು ಸನ್ಮಾನವನ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳ್ಕೊಳ್ತೇನೆ. ಪ್ರತಿ ಬಾರಿಯೂ ತಾಲೂಕಿನಾದ್ಯಂತ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಒಂದು ಮನೋರಂಜನೆಯನ್ನು ನೀಡಿ ಅಂತ ಸಂದೇಶವನ್ನು ಕೊಡುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಧನ್ಯವಾದಗಳು. ಹಾಗೂ ಇನ್ನುಳಿದ ಎಲ್ಲ ಈಗ ಅರಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಂಜಣ್ಣವರಿಗೆ ಸನ್ಮಾನವನ್ನ ಮಾಡಬೇಕು ಅಂತೇಳಿ ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೃಜನಶೀಲ ವ್ಯಕ್ತಿ. ಪ್ರತಿ ಬಾರಿಯೂ ಅರಕೆರೆ ಗ್ರಾಮದ ಎಲ್ಲ ವಿಚಾರಗಳಲ್ಲೂ ಮುಂದಾಳತ್ವವನ್ನು ವಹಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜಣ್ಣವರಿಗೆ ಈಗ ಸನ್ಮಾನ. ಧನ್ಯವಾದಗಳು. ಮಹೇಶ್ ಅಣ್ಣನವರಿಗೆ ಸನ್ಮಾನ ಮಾಡಬೇಕು ಅಂತ ತಮ್ಮಲ್ಲಿ ಆತ್ಮೀಯವಾಗಿ ಮನವಿಯನ್ನು ಮಾಡಿಕೊಳ್ತೇವೆ. ವಿದ್ಯುತ್ ಇಲಾಖೆಯ ವೀರಭದ್ರ ಸ್ವಾಮಿರವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಪ್ರತಿ ಬಾರಿಯೂ ಅರಕೆರೆ ಗ್ರಾಮದ ವಿಚಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ದಕ್ಷ ಅಧಿಕಾರಿ ಹಾಗೂ ವಿಶ್ವಣ್ಣನವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅರಕೆರೆ ಗ್ರಾಮದ ಪ್ರತಿ ಕಾರ್ಯಕ್ರಮದಲ್ಲೂ ತಮ್ಮದೇ ರೀತಿಯಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವಂತಹ ವಿಶ್ವಣ್ಣನವರು ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಚಂದ್ರೂರವರು ಆರಂಭ ಹಂತದಿಂದಲೂ ಸಹ ನಾಟಕಕ್ಕೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಹಾಗೂ ನಮ್ಮ ಕಲಾ ಪ್ರೋತ್ಸಾಹಕರಾದಂತಹ ಭತ್ತದ ದಳ್ಳಾಲಿ ಶಿವರಾಜಣ್ಣವರು ರಾಮ ಮಂದಿರದಲ್ಲಿ ಮೊದಲನೇ ಪೂಜೆಯನ್ನು ಆಯೋಜನೆ ಮಾಡಿ ಮಾರಿಗುಡಿಯಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣವನ್ನು ಮಾಡೋದಕ್ಕೆ ಸಹಕಾರವನ್ನು ನೀಡಿ ಉತ್ತಮವಾದ ಕಲಾ ಪ್ರೋತ್ಸಾಹಕರು. ಹಾಗೂ ನಾಟಕದ ನಿರ್ದೇಶಕರಾದಂತಹ ತಡಗವಾಡಿ ಗ್ರಾಮದ ಚಂದ್ರರವರಿಗೆ ಈಗ ಸನ್ಮಾನ. ಚಂದ್ರರವರು ಹಲವಾರು ನಾಟಕಗಳನ್ನು ನಿರ್ದೇಶಿಸಿ ಹಾಗೂ ಸಹ ನಿರ್ದೇಶಕರಾದಂತಹ ಸಿದ್ದೇಗೌಡರು ವೇದಿಕೆ ಮೇಲೆ ಬರಬೇಕು. ತಡಗವಾಡಿ ಗ್ರಾಮದ ಸಹ ನಿರ್ದೇಶಕರು ಸಿದ್ದೇಗೌಡರು ಬರಬೇಕು. ಆರಂಭದ ಹಂತದಿಂದಲೂ ಚಳಿ ಅನ್ನೋದು ಕಾಣದೆ ಸಂಜೆ ಬಂದು 12 ಗಂಟೆ ರಾತ್ರಿ ಆದರೂ ಸಹ ತಡಗೋಡಿ ಗ್ರಾಮಕ್ಕೆ ಹೋಗ್ತಾ ಇದ್ರು. ಅವ್ರಿಗೆ ಅಲ್ಲಿ ಕೂತ್ಕೋಣ ಆಯ್ತು ಮಾಡಿಸ್ತೀನಿ. ಹಾಗೂ ನಮ್ಮ ಅರಕೆರೆ ಗ್ರಾಮದ ಯುವ ಮುಖಂಡರು ಸುಧಾ ಮರಿಗೌಡ ಕನ್ವೆನ್ಷನ್ ಹಾಲ್ನ ಮಾಲೀಕರು ಆದಂತಹ ಎಂ ಗೌತಮ್ ರಾಜ್ರವರಿಗೆ
ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆರಂಭದಿಂದಲೂ ಎಲ್ಲರಿಗೂ ಪ್ರೋತ್ಸಾಹವನ್ನು ನೀಡ್ತಾ ಎಲ್ಲರಿಗೂ ಸಹಕಾರ ನೀಡ್ತಾ ಇರುವಂತಹ ಗೌತಮ್ ರಾಜ್ರವರು ಅವರಿಗೆ ಸನ್ಮಾನ. ಹಾಗೂ ಮತ್ತೋರ್ವ ಯುವ ಮುಖಂಡರು ನಮ್ಮ ಅರಕೆರೆ ಗ್ರಾಮದ ತ್ರಿಬಲ್ ಗ್ರೂಪ್ನ ಮಾಲೀಕರಾದಂತಹ ರಜತ್ರವರು, ಅವರು ಸಹ ಇದು ನನ್ನ ಮೊದಲನೇ ನಾಟಕ ನೋಡ್ತಾ ಇರೋದು. ಬೆಳಗ್ಗೆ ಗಂಟೆ ಇರ್ತೀನಿ ಅಂತೇಳಿ ವಚನವನ್ನು ನೀಡಿದ್ದಾರೆ. ಅವರು ಸಹ ಕಲಾ ಪ್ರೋತ್ಸಾಹಕರು, ಧನ್ಯವಾದಗಳು. ಅದೇ ರೀತಿ ಸಹ ನಿರ್ದೇಶಕರಾದಂಥ ಪ್ರಸನ್ನರವರು ವೇದಿಕೆ ಮೇಲೆ ಬರಬೇಕು. ಸಹ ನಿರ್ದೇಶಕರಾದಂತಹ ಪ್ರಸನ್ನ ಕುಮಾರ್ ಅವರು ರವಿಯಣ್ಣ ಅವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಬೊಂಬಡ ರವಿಯಣ್ಣ, ಇಷ್ಟೆಲ್ಲ ಪ್ರೀತಿಯಿಂದ ಕರಿತಾ ಇದ್ದೀವಿ, ದಯಮಾಡಿ ಪ್ರೀತಿ ಮಾಡೋದು ಬರಬೇಕು. ಧನ್ಯವಾದಗಳು. ಹಾಗೂ ಈ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಬೊಂಬಡ ರವಿಯಣ್ಣ ಅವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ರವಿಯಣ್ಣ ಅವರು ಹೇಳ್ತಾ ಇದ್ದಾರೆ, ಪಾತ್ರಧಾರಿಗಳು ಬೇಗನೆ ಒಬ್ಬೊಬ್ಬರಾಗಿ ಬಂದು ದಯಮಾಡಿ. ಅವರು ಬೊಂಬಡ ರವಿಯಣ್ಣ ಅವರು ಆರಂಭದ ಹಂತದಿಂದಲೂ ಸಹ ಪ್ರಾಕ್ಟೀಸ್ ಪ್ರೋತ್ಸಾಹಕರಾಗಿ ಪ್ರತಿದಿನ ಕಡೆ ಪಕ್ಷ ಡೈರೆಕ್ಟ್ರು ಬರಲಿಲ್ಲ ಅಂದರೂ ಅವ್ರು ಬಂದು ಯಾರ್ಯಾರಿಗೆ ಕಲಾವಿದರುಗಳಿಗೆ ಹೇಳ್ಕೊಟ್ಟು ಈ ದಿನ ಈ ಹಂತಕ್ಕೆ ತಂದಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲರ ಧನ್ಯವಾದಗಳನ್ನ ತಿಳಿಸ್ತೀನಿ. ಮ್ಯೂಸಿಕ್ ರಾಜಣ್ಣ ಅವರು ಕುಂತಳಿಯ ದಯಮಾಡಿ ಸನ್ಮಾನವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಈ ದಿನ ಬಂದು ಅರಕೆರೆ ಗ್ರಾಮದ ಈ ಸಾಮಾಜಿಕ ನಾಟಕವನ್ನು ಪ್ರೋತ್ಸಾಹಿಸಿದಂತಹ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೂ ಇವತ್ತು ಏನು ಲೈಟಿಂಗ್ನವರಾಗಿರ್ಬೋದು, ಹಾಗೂ ವಿಡಿಯೋಗ್ರಾಫರ್ ಆಗಿರ್ಬೋದು, ಹಾಗೂ ನಮ್ಮ ಮೇಕಪ್ ಮ್ಯಾನ್ಗಳಾಗಿರ್ಬೋದು, ಹಾಗೂ ಸೀನ್ಸ್ ಮಾಲೀಕರಾದಂತಹ ವನ್ನೇಗೌಡರು, ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಹಾಗೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ. ಹಾಗೂ ವೇದಿಕೆಯ ಮುಂದೆ ಕುಂತಿರುವಂಥ ಎಲ್ಲ ಕಲಾ ಪ್ರೇಮಿಗಳು ಬೆಳಿಗ್ಗೆವರೆಗೂ ಸಹ ಇದೇ ರೀತಿ ಇದ್ದು ಎಲ್ಲರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೂ ದಯಮಾಡಿ ದೇವ್ರ ಸನ್ನಿಧಾನದ ಮೇಲೆ ಸ್ಲಿಪ್ಪರ್ ಹಾಕೊಂಡು ನಿಂತಿದ್ರೆ ದಯಮಾಡಿ ಆ ಕಾಳಜಿ ಇರಲಿ, ಕೆಳಗಡೆ ಇಳಿರಿ, ಸ್ಲಿಪ್ಪರ್ ಹಾಕೊಳ್ಬೇಡಿ, ಹಾಗೆ ಕೂತ್ಕೊಳ್ಳಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಕೋಟೆ ಉಣಿಸ್ಕೊಳ್ಳಿ ರವಿಯಣ್ಣ ಅವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಅವರು ಪಾಪ ಪ್ರತಿ ಬಾರಿನೂ ಬಂದು ಈ ರೀತಿ ಮಾಡಿ ಅಂತೇಳಿ ಸಹಕಾರ ನೀಡಿದರು. ಹಾಗೂ ಈ ದಿನ ಅಕ್ಕಪಕ್ಕ ಗ್ರಾಮದ ಹಲವಾರು ಕಲಾವಿದರು ಬಂದಿದ್ದೀರಾ, ಹಲವಾರು ನಿರ್ದೇಶಕರು ಬಂದಿದ್ದೀರಾ. ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಬಯಸ್ತೇನೆ. ಕುಮಾರ್ ಅವರು ವೇದಿಕೆಗೆ ಬರಬೇಕು. ಕುಮಾರ್ ಮತ್ತು ಸತೀಶ್ ಅವರು ವೇದಿಕೆಗೆ ಬರಬೇಕು. ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ಪಾತ್ರಧಾರಿಗಳು
ಪಾತ್ರಧಾರಿಗಳು ಇಟ್ಕೊಳ್ಳಿ. ಹಂಗೆ ಇಟ್ಕೊಂಡು ಆ ಕಡೆ ಹೊರಡಿ. ದಯಮಾಡಿ ಗೋಪುರದಲ್ಲಿರೋರು ದಯಮಾಡಿ ಕೆಳಗಡೆ ಇಳಿರಿ. ಇದು ಆರಕ್ಷಕರು ದಯಮಾಡಿ ಅವ್ರನ್ನ ಇಳಿಸುವಂತ ಕೆಲಸವನ್ನು ಮಾಡಬೇಕು. ಆರಕ್ಷಕರಲ್ಲಿ ತಮ್ಮಲ್ಲಿ ಮನವಿ, ಆರಕ್ಷಕರ ಮೇಲೆ ತಮ್ಮಲ್ಲಿ ಮನವಿ. ದಯಮಾಡಿ ಆರಕ್ಷಕರು ಅಲ್ಲಿ ದೇವಸ್ಥಾನ ಮೇಲಿರೋರ್ನ ಆಗಾಗ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಪಾತ್ರ ಈಗ ಮೊದಲನೇ ಸೀನ್ ಅವರು ಪಾತ್ರಧಾರಿಗ ರೆಡಿ ಆಗ್ಬೇಕು. ಯಾವನ್ರಿ ಹುಚ್ಚ? ಏ ಹುಚ್ಚ, ಏ ಹುಚ್ಚ, ಏ ಹುಚ್ಚ, ನೀ ಧರ್ಮಾಧಿಕಾರಿ ಏನೋ ಹುಚ್ಚ, ಈ ಊರಿಗೆಲ್ಲ ನೀನು ಅಚ್ಚುಮೆಚ್ಚ. ಏ ಹುಚ್ಚ, ಏ ಹುಚ್ಚ, ನೀ ಧರ್ಮಾಧಿಕಾರಿ ಏನೋ ಹುಚ್ಚ, ಈ ಊರಿಗೆಲ್ಲ ನೀನು ಅಚ್ಚುಮೆಚ್ಚ. ನಿನ್ನ ಮಾತು ಕೇಳೋರಿಲ್ಲ ಹುಚ್ಚ, ನೀವೇನೇನೋ ಹುಚ್ಚ, ಯಾರು ನಿನ್ನ ಪ್ರೀತಿಸೋದಿಲ್ಲ ಹುಚ್ಚ. ನಿನಗೇನು ಹುಚ್ಚ? ಹೇ ಹುಚ್ಚ, ಹೇ ಹುಚ್ಚ, ನೀ ಧರ್ಮಾಧಿಕಾರಿ ಏನೋ ಹುಚ್ಚ, ಅರಕೆರೆಗೆಲ್ಲ ನೀನು ಅಚ್ಚುಮೆಚ್ಚ, ಈ ಅರಕೆರೆಗೆಲ್ಲ ನೀನು ಅಚ್ಚುಮೆಚ್ಚ. ಹಲೋ, ನಿಂತ್ಕೋಬೇಕು ಪ್ರೇಕ್ಷಕರೇ. ಈ ಹುಚ್ಚ ಯಾರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೇಕಲ್ವೇ? ಈ ಹುಚ್ಚ ಬೇರೆ ಯಾರು ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಈ ಊರಿನ ಹಾಗರ್ಭ ಶ್ರೀಮಂತ, ಕೋಟ್ಯಾಧಿಪತಿ, ಗ್ರಾಮ ಪಂಚಾಯಿತಿಯ ಮುಖಂಡ, ಪಂಚಾಯಿತಿ ಕಟ್ಟೆ ಯಜಮಾನ, ಹಾಗೆ ಹೀಗೆ ದೊಡ್ಡ ಸಾಹುಕಾರ ಧರ್ಮಣ್ಣ ಅಂತ ಪರಿಚಯ ಆದ್ರಲ್ಲ, ಆ ಧರ್ಮಣ್ಣನೇ ಈ ಹುಚ್ಚ. ನೋಡಿ ಹೇಗಿದ್ದ ಹೇಗಾಗೋತಾ. ಈಗ ಈ ಧರ್ಮಣ್ಣ ಆಗ್ಬೇಕಾದ್ರೆ ಕಾರಣ ಏನು, ಯಾರಿಗೋಸ್ಕರ ಈಗಾದ, ಯಾರು ಈ ರೀತಿ ಮಾಡಿದ್ರು, ಇವೆಲ್ಲ ನೋಡ್ಬೇಕಾದ್ರೆ ಈ ನಾಟಕವನ್ನ ನೀವು ಕಟ್ಟ ಕಡೆಯವರೆಗೂ ನೋಡ್ಲೇಬೇಕು. ಈ ವಿಶೇಷ ಪಾತ್ರಧಾರಿ ಧರ್ಮಣ್ಣ ಅಲಿಯಾಸ್ ಹುಚ್ಚನ ಪಾತ್ರದಲ್ಲಿ ಅಭಯ್ ರಮೇಶ್ ಕುಮಾರ್, ಅಭಯ್ ರಮೇಶ್ ಕುಮಾರ್, ಹುಚ್ಚ, ಚುಂಚೆ ಗೌಡ, ಚುಂಚೆ ಗೌಡ, ದೇವೇಂದ್ರನ ಮತ್ತೊಬ್ಬ ರೋಡಿ ಕೆಂಚನ ಪಾತ್ರದಲ್ಲಿ ಉಮೇಶ್, ಇನ್ ಮುಂದೆ ಧರ್ಮೇಂದ್ರ ಕೊಲೆ ಮಾಡಿದೆಲ್ಲ ನಾವು ಊತಾಕ ಸಾಕಾಯ್ತು. ಏನ್ ಮುಂದಕ್ಕೆ ಎಲ್ಲ ಎಸಿ ತಯಾರಾದಿಯ